ಉಳಿಸ್ಬೇಕಾಗಿರೋದು ರಿಪಬ್ಲಿಕ್ ಖರ್ಗೆ ಅದಲ್ಲ, ಉಳಿಸ್ಬೇಕಾಗಿರೋದು ಕಲಬುರ್ಗಿ ಜನನ ಉಳಿಸ್ಬೇಕಾಗಿರೋದು. ಅದಕ್ಕೋಸ್ಕರ ಇವತ್ತು ನಾವು ಈ ಒಂದು ಕಾರ್ಯಕ್ರಮವನ್ನ ಮಾಡ್ತಾ ಇರೋದು. ಇಲ್ಲಿ ಛಲವಾದಿ ನಾರಾಯಣ ಸ್ವಾಮಿ ಅಂತಲ್ಲ, ಅವರು ನಮ್ಮ ವಿರೋಧ ಪಕ್ಷದ ನಾಯಕರು. ಯಾವುದೇ ಬಿಜೆಪಿಯ ಕಾರ್ಯಕರ್ತರಿಗಾದ್ರೂ ಕೂಡ ನಾವಿಲ್ಲಿ ಬರ್ತೀರಿ, ಖರ್ಗೆಗೆ ಸವಾಲನ್ನ ಹಾಕ್ತೀರಿ ಅಂತ ಹೇಳಕ್ ಬಂದಿರೋದು ನಾವಿಲ್ಲಿ. ಅದಕ್ಕೆ ಬಂದಿರೋದು ನಾವಿಲ್ಲಿ. ಛಲವಾದಿ ನಾರಾಯಣ ಸ್ವಾಮಿ ಅವರು ಏನೋ ಒಂದು ಮಾತಂದ್ರು, ನಾನು ಹೇಳಕ್ ಹೋಗಲ್ಲ ಪದನ. ಆಯ್ತು ಸ್ವಾಮಿ, ದಿನ ಪುಸ್ತಕ ಇಟ್ಕೊಂಡು ಓಡಾಡ್ತಿರಲ್ಲ, ಅಂಬೇಡ್ಕರ್ ಪುಸ್ತಕ, ಸಂವಿಧಾನ ಪಾರ್ಲಿಮೆಂಟ್ಗೆ ಹೋದ್ರು ಸಂವಿಧಾನ ಇಟ್ಕೊಂಡು ಹೋದ್ರು, ಇಲ್ಲಿ ನಮ್ಮ ವಿಧಾನಸಭೆಗೆ ಬಂದ್ರು ಅಲ್ಲೂ ಸಂವಿಧಾನ ಇಟ್ಕೊಂಡ್ ಬಂದ್ರಿ. ಛಲವಾದಿ ನಾರಾಯಣ ಸ್ವಾಮಿ ಯಾವ ಪೇಜಲ್ಲಿ, ಕಾರಜೋಳರವ್ರೆ, ಯಾವ ಪೇಜಲ್ಲಿ ಈ ಗೂಂಡಾಗಿರಿ ಮಾಡಿ ಅಂತ ಬರ್ದವ್ರೆ ಅಂಬೇಡ್ಕರ್ ಅವ್ರು? ತೋರಿಸಿ, ಬರ್ದವ್ರೆ ಯಾವ ಪುಸ್ತಕ, ಯಾವ ಪೇಜಲ್ಲಿ ಬರ್ದಿದ್ದೀರಾ ತೋರಿಸಿ. ದಿನ ಪುಸ್ತಕ ಇಟ್ಕೊಂಡು ಓಡಾಡ್ತಿರಲ್ಲ, ಬರ್ದಿದ್ದಾರ? ಈ ಪೊಲೀಸ್ ಸ್ಟೇಷನ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನದಲ್ಲಿ ಇರೋದು ಪೊಲೀಸ್ ಸ್ಟೇಷನ್, ನ್ಯಾಯಾಲಯಗಳು, ಜನಪ್ರತಿನಿಧಿ ನಾವೆಲ್ಲರೂ ಕೂಡ ಇರೋದು. ನಿಮ್ಗೇನಾದ್ರೂ ತಪ್ಪು ಅಂತ ಅನ್ಸಿದ್ರೆ ನೀವು ಪೊಲೀಸ್ ಸ್ಟೇಷನ್ಗೆ ಹೋಗ್ಬೋದಾಯ್ತು. ಪೊಲೀಸರು ನ್ಯಾಯ ಕೊಟ್ಟಿಲ್ಲ ನಿಮ್ಮ ಮಂತ್ರಿಗೆ ಅಂದ್ರೆ ನ್ಯಾಯಾಲಯಕ್ಕೆ ಹೋಗ್ಬೋದಾಯ್ತು. ಅದು ತಾನೇ ಸಂವಿಧಾನ. ಗೂಂಡಾಗಿರಿ ಮಾಡಿ ಅಂತ ಹೇಳಿದಾರ? ಕೂಡಾಕಿ ಅಂತ ಹೇಳಿದಾರ? ನಿಮಗೆ ದಮ್ಮಿದ್ರೆ ಬನ್ರಿ, ಇಲ್ಲಿ ನಾವೆಲ್ಲರೂ ಬಂದಿದ್ರಿ, ನೀವು ತನ್ನಿ ಸೈನ್ಯನ ಕೂಡಾಕಿ ನೋಡೋಣ. ನಮ್ಮನ್ನ ಕೂಡಾಕ ದಮ್ಮಿದೆಯಾ ನಿಮಗೆ? ತಾಕತ್ತಿದೆಯಾ? ಬನ್ನಿ ನೋಡೋಣ. ಆ ದಮ್ಮಿಲ್ಲ ನಿಮ್ಗೆ. ಎಷ್ಟು ದಿನ? ಎಷ್ಟು ಇನ್ನಿರೋದೆಷ್ಟು? ಎಷ್ಟು? ಅಷ್ಟೇ. ಅದು ಗ್ಯಾರಂಟಿ ಇಲ್ಲ, ಅದು ಗ್ಯಾರಂಟಿ ಇಲ್ಲ. ಯಾವಾಗ ಬಿದ್ದೋತದೋ ಗೊತ್ತಿಲ್ಲ. ನಮಗೆ ಚಾಲೆಂಜ್ ಕೊಡ್ತೀರಲ್ಲ ನೀವು. ಎಷ್ಟು ರಾಜ್ಯದಲ್ಲಿದ್ದೀರಾ ನೀವು ದೇಶದಲ್ಲಿ? ಎಷ್ಟಪ್ಪ? 2 3? ಅದು 3. ಇವರು ಇರೋದು ವರ್ಷ 3 ರಾಜ್ಯದಲ್ಲಿ ಇದ್ದೀರಾ. ನಾಮ ಕರೆಕ್ಟಾಗಿ ತಿರುಪ್ತಿ ನಾಮ. ನಾವು ಎಷ್ಟು ರಾಜ್ಯದಲ್ಲಿದ್ದೀರಿ? ನಮಗೆ ಚಾಲೆಂಜ ಇರೋದು. ಅದು ಹೇಳ್ಬಾರದು. ಪುಟ್ಕೋಸಿನ ಬೇಡಲ್ಲ, ಬೇಡ. ತಿರ್ಗಿ ಅದಕ್ಕೊಂದು ಕೇಸ್ ಬೇಡ. ಇರೋದು 3. ಅದಕ್ಕೆ ಆವಾಜ್ಗಳು. ಮತ್ತೆ ಅದಕ್ಕೆ ಹೇಳ್ತೀರಾ ಏನ್ ನಾರಾಯಣ ಸ್ವಾಮಿಗೆ ನಾವು ಪದ್ಮಶ್ರೀ ಕೊಡ್ಬೇಕಾಗಿತ್ತ ಅಂತ? ಅಣ್ಣ, ಪದ್ಮಶ್ರೀ ಕೊಡೋ ಜ್ಞಾನ ಬೇಕು ನಿನ್ಗೆ. ಪದ್ಮಶ್ರೀ ಕೇಂದ್ರ ಸರ್ಕಾರ ಕೊಡೋದು, ನಿಮ್ ಕಚಡ ಕಾಂಗ್ರೆಸ್ ಅವರು ಅಲ್ಲ ಕೊಡೋದು. ಕೊಡ್ತಾರ ಕಾಂಗ್ರೆಸ್ ಅವರು?